ಸಮಾಜ ಸೇವಕ. ನಾನು ಇಷ್ಟಪಟ್ಟು ಎಲ್ಲರಿಗೆ ತಿಳಿ ಹೇಳುವ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ ವೇದಿಕೆಯಲ್ಲಿದ್ದ ಎಲ್ಲ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರರ ಲಕ್ಷ್ಮಣ ಸೌದಿಯವರು ಹಾಗೂ ಲಕ್ಷ್ಮೀಕಾಂತ್ ಅವರು ಹಾಗೂ ಏನು ಬಲ್ಲಾರೆಡ್ಡಿಯವರು, ನಮ್ಮ ಮಿರಾಜ್ ಪಟೇಲ್ ಅವರು, ತಕೀರುದ್ದೀನ್ ಸಾಬ್ ಅವರು, ಎಮ್ ಎ ಬಾಬಾ ಅವರು, ಸಾಕಷ್ಟು ಎಲ್ಲ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಹಾಗೂ ಏನು ಇವತ್ತು ಈ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಎಲ್ಲ ಸಮಾಜಕ್ಕೆ ಒಳ್ಳೆಯ ದಾರಿಯಲ್ಲಿ ಹಾಗೂ ಒಳ್ಳೆಯ ನಡೆಯಲ್ಲಿ ನಾವೆಲ್ಲ ಹುಡುಕಬೇಕು ಅಂತ ತುಂಬ ಒಳ್ಳೆಯ ವಿಚಾರ ಒಂದು ಈ ಕಾರ್ಯಕ್ರಮ. ಹಾಗೂ ಈ ತಾನೇ ಸಾಕಷ್ಟು ನಮ್ಮ ಆಳದ ಶ್ರೀಗಳು ಹೇಳಿದ್ರು, ಲಕ್ಷ್ಮಣ ರಸ್ತಿಯವರು ಹೇಳಿದ್ರು, ಹಾಗೂ ಏನು ಮತ್ತವರು ಇನ್ನೊಬ್ಬರು ಅಣ್ಣವರು ಹೇಳಿದ್ರು. ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಅವ್ರು ಆಡಿದ್ದಾರೆ. ನಾನು ಮಾತಾಡೋದು ಏನೂ ಉಳಿದಿಲ್ಲ. ಈಗ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲ ಸರ್ವ ಜನಾಂಗಕ್ಕೆ ಪ್ರೀತಿ ಮಾಡುವ ಒಂದು ಮೊಹಮ್ಮದ್ ಪೈಗಂಬರ್ ಅವರು. ಆ ಸಮಾಜ ಈ ಸಮಾಜ ಅಲ್ಲ, ಪ್ರತಿ ಸಮಾಜ ಎಲ್ಲ ಸಮಾಜಕ್ಕೆ ಒಂದು ಬೇಕಾದಂಥ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅವರು. ಅವರೊಂದು ಒಳ್ಳೆಯ ದಾರಿ ಹಾಗೂ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಸಾಗೋಣ. ಹಾಗೂ ಯಾರ ಬಗ್ಗೆ ಕೆಟ್ಟ ವಿಚಾರ ಮಾಡಬಾರ್ದು, ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಬಾರ್ದು. ಹಾಗೂ ಸಾಕಷ್ಟು ನಾವು ಏನೇ ಮಾಡಿದ್ರು ಒಳ್ಳೆಯ ದಾರಿಯಲ್ಲಿ ನಾವು ನಡಿಬೇಕು ಅಂತಂತೇಳಿ ಒಂದು ಸಂದೇಶ ಕೊಟ್ಟಂಥ ನಾಯಕ ಮೊಹಮ್ಮದ್ ಪೈಗಂಬರ್ ಅವರು. ಹಾಗೂ ಅವರು ಮೊಹಮ್ಮದ್ ಪೈಗಂಬರ್ ಒಂದು ಸಮಾಜಕ್ಕೆ ಸೀಮಿತರಲ್ಲ, ಎಲ್ಲ ಸಮಾಜಕ್ಕೆ ಬೇಕಾದಂಥ ಒಂದು ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿ ಮೊಹಮ್ಮದ್ ಪೈಗಂಬರ್. ಅದಕ್ಕೆ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಏನು ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ದಿನಗಳಲ್ಲಿ ಒಂದು ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಈ ಕಾರ್ಯಕ್ರಮ ಮಾದರಿಯಾಗಬೇಕು. ಇವತ್ತಿನ ಈ ಸಣ್ಣ ಮಕ್ಕಳಿಗೆ ಏನು ಹುಡುಗರಿಗೆ ಈ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಇವತ್ತ ಏನೆಲ್ಲ ವೇದಿಕೆಗಳಂತ ಎಲ್ಲ ಶ್ರೀಗಳು ಹಾಗೂ ಎಲ್ಲ ಮುಖಂಡರು ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅವರು ನಡೆದಂಥ ಒಂದು ದಾರಿ ಒಂದೆಲ್ಲರಿಗೆ ಒಂದು ಹೇಳಿದ್ದಾರೆ. ಅದು ಇದೇ ಮಾತು ಎಲ್ಲ ಯುವ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು. ಹಾಗೂ ಯುವ ಜನಾಂಗಕ್ಕೆ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಒಂದು ಮಕ್ಕಳಿಗೆ ಒಂದು ಸಾಗಿಸೋಣ. ಹಾಗೂ ಇವತ್ತಿನ ದಿನ ಮೊಹಮ್ಮದ್ ಪೈಗಂಬರ್ ಹೇಳಿರುತ್ತೆ, ಒಳ್ಳೆಯ ಒಂದು ಶಿಕ್ಷಣ, ಜೀವನದ ಶಿಕ್ಷಣ ಹಾಗೂ ಮಕ್ಕಳಿಗೆ ಒಂದು ಶಿಕ್ಷಣ. ನಮ್ಮ ಜೀವನ ನಡೆ ನುಡಿ ಒಳ್ಳೆಯ ದಾರಿಯಲ್ಲಿ ಸಾಗಬೇಕಂತ ಅದೊಂದು ಶಿಕ್ಷಣ. ಹಾಗೂ ಇನ್ನೊಂದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವಂತರಾಗಬೇಕು, ಒಳ್ಳೆಯ ಸಂಸ್ಕಾರವಂತರಾಗಬೇಕು ಅಂತಂದ್ರೆ ಅದೊಂದು ಶಿಕ್ಷಣ. ಹಾಗೂ ಒಂದು ಆ ಶಿಕ್ಷಣ ಹಾಗೂ ಸಂಸ್ಕಾರದೊಂದಿಗೆ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವಂತರಾಗ ಮಾಡಬೇಕು. ಹಾಗೂ ಒಳ್ಳೆಯ ಒಂದು ಶಿಕ್ಷಣ ಅಂತಂದ್ರೆ ಒಂದು ಒಳ್ಳೆ IAS, ಡಾಕ್ಟ್ರು, ರಾಜಕಾರಣಿ, ಒಳ್ಳೆ ಬಿಸ್ನೆಸ್ ಶಿಕ್ಷಣ ಬಹಳ ಮುಖ್ಯ. ಅದಕ್ಕೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಕಾರವಂತರಂತ ಮಕ್ಕಳಿಗೆ ಮಾಡಬೇಕು. ಹಾಗೂ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ನಾವೆಲ್ಲರೂ ಮಾಡಬೇಕು. ಹಾಗೂ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ, ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟರೆ ನಮ್ಮ ದೇಶದ ಚುಕ್ಕಾಣಿ ಮಕ್ಕಳಾಗ್ತಾರೆ. ಹಾಗೂ ಒಳ್ಳೆಯ ಒಂದು ಸಮೃದ್ಧ ಒಂದು ದೇಶ ನಮ್ಮ ದೇಶ ಆಗ್ತದಂತ ಹೇಳಿ ನಾನೆಲ್ಲರಿಗೂ ಇವತ್ತು ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೆ ಎಲ್ಲ ಮೊಹಮ್ಮದ್ ಪೈಗಂಬರ್ ಜೀವನ ಶಿಕ್ಷಣ ಕ್ಷೇತ್ರದಲ್ಲಿ ಲಕ್ಷ್ಮಣ ಗಸ್ಸಿಯವರು ಬಹಳ ಸುಂದರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ವಿಷಯಗಳು, ಯಾಕೆಂದರೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಪ್ರತಿಯೊಂದು ಕ್ಷಣ ಮನುಷ್ಯನ ಮಾರ್ಗದರ್ಶನ. ನಾವು ಬರೇ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನ. ಅದು ಹೇಗಂದ್ರೆ ಅವರ ಬದುಕಿನ ಶೈಲಿ, ಅವರಲ್ಲಿ ಸಾತ್ವಿಕತೆ, ಅವರ ಪ್ರೇಮ, ದೀನ ದಲಿತರ ಬಗ್ಗೆ ಯಾವ ರೀತಿ ಸಾತ್ವಿಕತೆ ಇತ್ತು. ಒಬ್ಬ ಯಹೂದಿ ಹೆಣ್ಮಗಳು ಅವರು ದಿನ ನಮಾಜಿಗೆ ಹೋಗ್ತಿದ್ರು. ಹೋಗಿ ಬರುವಾಗ ಅವರ ಮೇಲೆ ಒಬ್ಬ ಯಹೂದಿ ಹೆಣ್ಮಗಳು ಕಸ ಚೆಲ್ತಿದ್ರು. ಅವರು ಆ ಕಸ ಅವ್ರಿಗೇನು ಕೇಳ್ತಿದ್ದಿಲ್ಲ, ಕಸ ಚಾಡಿಸ್ಕೊಂಡು ಮನೆಗೆ ಹೋಗ್ತಿದ್ರು. ಈ ರೀತಿ ದಿನ ನಡೀತಿದ್ರು. ಎಲ್ಲ ಸೂಫಿ ಶರಣ ಸಂತರನ್ನ
ಈ ಸಂದರ್ಭದಲ್ಲಿ ನಡೆಯುತ್ತಾ ಇವತ್ತಿನ ದಿನ ಜಮಾತೆ ಇಸ್ಲಾಮಿ ಕಲಬುರಗಿಯವರ ವತಿಯಿಂದ ಸೀರತ್ ಪ್ರವಚನ ಕಾರ್ಯಕ್ರಮ, ಆದರ್ಶ ಸಮಾಜ ನಿರ್ಮಾಣ, ಪ್ರವಾದಿ ಮುಹಮ್ಮದರ ಶಿಕ್ಷಣದ ಬೆಳಕಿನಲ್ಲಿ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಎಲ್ಲ ಧರ್ಮದ ಗುರುಗಳೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಬಂಧುಗಳೇ, ಶರಣರೇ, ಶರಣೆಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನೋಡಿ ಬಹಳ ಖುಷಿ ಅನ್ನಿಸ್ತು. ಅದನ್ನು ವಿಶೇಷವಾಗಿ ನಮ್ಮ ಪುರಾಣ ಪ್ರವಚನಕಾರರು ಕನ್ನಡದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪುರಾಣದ ಪ್ರವಚನವನ್ನು ಜನಾಬ್ ಮೊಹಮ್ಮದ್ ಕುನ್ನಿಯವರು ಹೇಳ್ತಾರೆ. ಈ ಹಿಂದೆ ಬಸವ ಕಲ್ಯಾಣದಲ್ಲಿ ಅವರ ಪುರಾಣ ಪ್ರವಚನದಲ್ಲಿ ನಾನು ಭಾಗಿಯಾಗಿದ್ದೆ. ಅವರು ಆ ಕುರಾನಿನ ನಿಜವಾದ ವಿಚಾರಗಳನ್ನು ಅವರ ಪ್ರವಚನದ ಮುಖಾಂತರ ತಿಳಿಸುತ್ತಿರುವಾಗ ಈ ಮುಸ್ಲಿಂ ಧರ್ಮದ ಕಡೆ ನೋಡುವಂತಹ ಒಂದು ದೃಷ್ಟಿ ಏನಿದೆ ಬಹಳಷ್ಟು ಬದಲಾವಣೆ ಆಯಿತು ನನ್ನಲ್ಲಿ. ಅಂಥ ಪವಿತ್ರವಾಗಿರುವಂತಹ ಕುರಾನನ್ನು ಅದು ಕೇವಲ ಒಂದು ಜಾತಿ, ಮತ, ಧರ್ಮ, ಒಂದು ಪ್ರಾಂತಕ್ಕೆ ಸೀಮಿತವಾಗಿರದೆ ಇಡೀ ಈ ಭೂಮಿ ಮೇಲೆ ವಾಸಿಸುವ ಇಡೀ ಮಾನವ ಕುಲವನ್ನೇ ಯಾವ ರೀತಿ ನಾವು ಬದುಕಬೇಕಂತಕ್ಕಂಥ ಒಂದು ಬದುಕಿನ ಕಲೆ ಕಲಿಸುವಂತಹ ವಿಚಾರವನ್ನು ಹೊಂದಿದೆ. ಮೊಹಮ್ಮದ್ ಪೈಗಂಬರ್ ಅವರು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಾಗಿ, ಒಂದು ದುಷ್ಟ ವ್ಯವಸ್ಥೆಯನ್ನ ನಾಶ ಮಾಡಿ ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಪರಿವರ್ತನೆಯನ್ನ 1400 ವರ್ಷಗಳ ಹಿಂದೆ ಮಾಡಿದ್ದಾರೆ. ಇಲ್ಲಿ ಆದರ್ಶ ಸಮಾಜ ನಿರ್ಮಾಣ ಅಂತ ಬರೆದಿದ್ದಾರೆ. ನಮ್ಮ ಸಂವಿಧಾನವು ಹೇಳುತ್ತೆ, ನಾವೆಲ್ಲ ದೇಶದ ಮಹಾಪುರುಷರ ವಿಚಾರಗಳನ್ನ ಹೊಂದಿರತಕ್ಕಂತಹ ಸಂವಿಧಾನ ಒಂದು ಆದರ್ಶ ಸಮಾಜಪ್ಪ ಅಂತಂದ್ರೆ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಮತ್ತು ಸಾಮಾಜಿಕ ನ್ಯಾಯದಿಂದ ತುಂಬಿರ್ತಕ್ಕಂತಹ ಸಮಾಜ ಏನಿದೆ ಅದಕ್ಕೆ ಆದರ್ಶ ಸಮಾಜ ಅಂತ ಕರೀತಾರೆ. ಇದು ಸಂವಿಧಾನ ಈ ಮಾತನ್ನ ಹೇಳ್ತಾರೆ. ಬಸವಣ್ಣನವರು ಹೇಳ್ತಾರೆ, ಇವ ನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಬಹಿರಂಗ ಶುದ್ಧಿ. ಇದು ಆದರ್ಶ ಸಮಾಜ ನಿರ್ಮಾಣದ ಒಂದು ಮಾರ್ಗ. ಅದಕ್ಕೆ ಬಸವಣ್ಣವರು ಒಬ್ಬ ಶ್ರೇಷ್ಠ ಮಾನವನ ಲಕ್ಷಣ ಏನು ಹೇಳಿದ್ರು, ಒಂದು ಧರ್ಮದ ಲಕ್ಷಣಪ್ಪ ಅಂತಂದ್ರೆ ದಯಾವಿನ ಧರ್ಮವಹ ಕೌನ ಸಾ ಧರ್ಮ ಹೇ, दया होना ही चाहिए सकल प्राणियों के प्रति। दयाहीनों को कभी नहीं चाहता है ಕೂಡಲ ಸಂಗಮದಲ್ಲಿ. ಯಾವ ಧರ್ಮದಲ್ಲಿ, ಯಾವ ಮನುಷ್ಯನಲ್ಲಿ, ಯಾವ ವಿಚಾರದಲ್ಲಿ ದಯೆ ಇರುವುದಿಲ್ಲವೋ ಅದು ಧರ್ಮ ಅಂತ ಹೇಳ್ಕೊಳ್ಳೋಕೆ ಯೋಗ್ಯವಿಲ್ಲ ಅಂತ ಅವರು ಹೇಳ್ತಾರೆ. ಹಾಗೆ ಮೊಹಮ್ಮದ್ ಪೈಗಂಬರ್ ಅವರು ಪ್ರೀತಿ, ಕರುಣೆ, ಸಮಾನತೆ, ಸಹೋದರತೆ, ಎಲ್ಲರನ್ನ ಪ್ರೀತಿಸತಕ್ಕಂಥ ವಿಶಾಲ ಹೃದಯವನ್ನ ಹೊಂದಿದಾಗ ಮಾತ್ರ ಅವನು ಆ ಅಲ್ಲಾಹನಿಗೆ ಪ್ರಿಯವಾಗ್ತಾನೆ ಅಂತ ಅವರು ಹೇಳ್ತಾರೆ. ಅದಕ್ಕಾಗಿ ಬಂಧುಗಳೇ, ಇವತ್ತಿನ ದಿನ ನಾವೆಲ್ಲರೂ
ನಮ್ಮೆಲ್ಲ ಮಹಾಪುರುಷರ ತತ್ವಗಳನ್ನು ಚಿಂತನೆ ಮಾಡಿ ಅವರ ನಿಜವಾದ ಧೋರಣೆಗಳೇನಿತ್ತು ಅವಳನ್ನ ಅರ್ಥ ಮಾಡಿಕೊಂಡು ನಾವು ನಡೆದಿವಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಯಾವುದೇ ಧಾರ್ಮಿಕ ಎಲ್ಲ ಅದಕ್ಕಾಗಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಕೆಲವು ವರ್ಷಗಳಿಂದ ಈ ಶಾಂತಿಯ ಭೂಮಿಯಾಗಿರ್ತಕ್ಕಂಥದ್ದು ಪ್ರೀತಿಯ ಭೂಮಿಯಾಗಿರ್ತಕ್ಕಂಥ ಭಾರತ ಇತ್ತೀಚಿನ ಕೆಲವು ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಧಾರ್ಮಿಕ ಭೇದ ಭಾವನೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಧರ್ಮದ ಹೆಸರಿನಲ್ಲಿ ಹಿರಿಯಲ್ಲಿ ದಾಳಿಗಳನ್ನು ಮಾಡ್ತಕ್ಕಂಥದ್ದಾಗಲಿ ಕೊಲೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಈ ಒಂದು ಘಟನೆಗಳು ಬೆಳೆದಿರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರು ತುಂಬಾ ಹಾಳಾಗ್ತದೆ. ಯಾಕಂದ್ರೆ ಈ ದೇಶ ಬುದ್ಧ, ಬಸವಣ್ಣ, ಮಹಾವೀರ, ಸಂತ ಕಬೀರದಾಸ, ಸಂತ ರೋಹಿದಾಸ, ಗುರು ನಾನಕರು ಅನೇಕ ಮಹಾಪುರುಷರನ್ನ ಕೊಟ್ಟಿರುವಂತೆ ಈ ದೇಶದಲ್ಲಿ ಎರಡು ಮಾರ್ಗಗಳು, ಎರಡು ಶಕ್ತಿಗಳು ಏನಪ್ಪಾ ಅಂತಂದ್ರೆ ಒಂದು एक जोड़ने का ताकत है और एक तोड़ने का ताकत, दो शक्ति काम कर रहे हैं, एक तोड़ने का कर रहे हैं, एक जोड़ने का कर रहे हैं। अभी मैंने भी संतों के नाम लिया, ये सारे संतों ने मानवों को जोड़ने का काम किया, लेकिन इसका विरोध में जो धर्म के नाम पर जो शैतानी काम कर रहे हैं वो लोग तोड़ने का काम कर रहे हैं। पूरा दुनिया का जो अध्ययन करने के बाद मुझे पता चला मानवता का विरोधी कौन है। मानवता का विरोधी साम्राज्यवाद मानवता का विरोधी है, मानवता का विरोधी यहूदीवाद मानवता का विरोधी है, और भारत का मनोवाद भी मानवता का विरोध है। पूरे दुनिया में इसलिए हम लोगों को तोड़ने वालों का साथ नहीं देना चाहिए, जोड़ने वालों का साथ देना चाहिए। ಮತ್ತೆ ನಮ್ಮ ಭಾರತದ ಆ ಪ್ರತಿಮೆ ಏನು ಹಾಳಾಗ್ತಾ ಇದೆ ಅದು ಮತ್ತೆ ತಿಳಿಯಾಗಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಯೇಸು ಕ್ರೈಸ್ತರ ಬೈಬಲ್ನ ವಿಚಾರಗಳಿರ್ಬೋದು, ಮೊಹಮ್ಮದ್ ಪೈಗಂಬರ್ ಅವರು ಆ ಅಲ್ಲಾಹನ ಸಂದೇಶ ಕೊಟ್ಟಿರುವಂತ ಕುರಾನ್ ವಿಚಾರಗಳಿರ್ಬೋದು, ಶರಣರ ಸಂತರ ಸೂಫಿಗಳ ವಚನಗಳು, ದೋಹೆಗಳು, ಅಭಂಗಗಳಿರ್ಬೋದು, ತತ್ವ ಪದಕಾರರ ಚಿಂತನೆಗಳಿರ್ಬೋದು, ಇವೆಲ್ಲವನ್ನ ನಾವು ಎತ್ತಿ ಹಿಡಿದಾಗ ಮಾತ್ರ ನಾವು ಮತ್ತೆ ಈ ಭಾರತದ ಈ ಕಲುಷಿತವಾಗಿರುವಂತಹ ಈ ಪ್ರತಿಮೆಯನ್ನು ತಿಳಿಗೊಳಿಸಲಿಕ್ಕೆ ಸಾಧ್ಯತೆ ಬರ್ತದೆ. ನಾನು ಎಲ್ಲ ಧರ್ಮಗುರುಗಳಲ್ಲಿ ಒಂದು ಏನು ಕೇಳ್ಕೊಳ್ತಾ ಇದ್ದೇನಪ್ಪ ಅಂತಂದ್ರೆ, ನಮ್ಮ ಧರ್ಮಗುರುಗಳು ಏನ್ ಮಾಡ್ತಾರೆ, ಮುಸ್ಲಿಂ ಮೌಲ್ವಿಗಳು ಅವರು ಕುರಾನವನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಾರೆ, ಅದನ್ನ ಅವರು ಹೇಳ್ತಿರ್ತಾರೆ, ತುಂಬಾ ಸಂತೋಷದ ವಿಷಯ. ಅದರ ಜೊತೆಗೆ ನಾವು ಇತರೆ ಧರ್ಮಗಳ ಧರ್ಮ ಗ್ರಂಥಗಳ ವಿಚಾರಗಳನ್ನು ಕೂಡ ಅಷ್ಟೇ ಆಳವಾಗಿ ಅಧ್ಯಯನ ಮಾಡಬೇಕು. ನಾವು ಸ್ವಾಮಿಗಳು ನಮ್ಮ ಧರ್ಮ ಗ್ರಂಥ ಬಿಟ್ಟು ನಾವು ಕುರಾನನ್ನ ಓದೋದಿಲ್ಲ. ಮೌಲ್ವಿಗಳಾಗಲಿ ನಮ್ಮ ಸ್ವಾಮೀಜಿಗಳಾಗಲಿ ಕುರಾನನ್ನ ಓದ್ತಕ್ಕಂಥದ್ದು, ವಚನಗಳನ್ನ ಓದ್ತಕ್ಕಂಥದನ್ನ ಮಾಡಿ ಎಲ್ಲಾ ಧರ್ಮದ ಸಾರ ಒಂದೇ ಇದೆ ಅಂತಕ್ಕಂಥದನ್ನ ಬೇರೆ ಬೇರೆಯಲ್ಲಿ ಹೋಗಿ ನಾವು ಪ್ರಚಾರ ಮಾಡಬೇಕು. ಮುಸ್ಲಿಂ ಧರ್ಮಗುರುಗಳು ಕೇವಲ ಮುಸ್ಲಿಮರಿಗೆ ಮಾತ್ರ ಕುರಾನನ್ನ ಹೇಳಬಾರ್ದು, ನಾನು ಮುಸಲ್ಮಾನರಲ್ಲಿ ಕುರಾನನ್ನ ಅವರು ಹೇಳಬೇಕು. ನಾವು ಸ್ವಾಮಿಗಳು ಕೇವಲ ವಚನಗಳನ್ನು ಬರೀ ಲಿಂಗಾಯತರಿಗಷ್ಟೇ ಹೇಳೋದಲ್ಲ, ಎಲ್ಲರಲ್ಲಿಯೂ ಕೂಡ ಹೋಗಿ ಅದನ್ನು ಹೇಳಬೇಕು. ಅಂದಾಗ ಮಾತ್ರ ನಾವು ಕೂಡಿಸುವವರ ಒಂದು ಪಟ್ಟಿಯಲ್ಲಿ ಶಾಮೀಲಾಗ್ತಾ ಇದೆ ಬಂಧುಗಳು. ಅದಕ್ಕಾಗಿ ಇವತ್ತಿನ ದಿನ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಆದರೆ ನನಗೆ ಬಹಳ ಖುಷಿ ಅನಿಸ್ತದೆ, ನಮ್ಮ ಮೊಹಮ್ಮದ್ ಕುನ್ನಿಯವರನ್ನ ನೋಡಿ ಅವರ ಪುರಾಣ ಪ್ರವಚನ ಕೇಳುವ ಇನ್ನೊಂದು ನಮಗೆ ಅವಕಾಶ ಸಿಕ್ತು ಅಂತ ಹೇಳಿ ಬಂಧುಗಳೇ, ಇನ್ನು ಮುಂದೆ ನಾವೆಲ್ಲರೂ ಈ ಮೀಡಿಯಾಗಳು ತೋರಿಸುವಂತಹ ಧಾರ್ಮಿಕ ಏನು ಭೇದ ಇದೆ ಅದನ್ನು ನಾವು ಮೆಟ್ಟಿ ನಿಲ್ಲಬೇಕಾಗ್ತಾ ಇದೆ. ಕೆಲವು ಧರ್ಮದ ಗುರುಗಳು ತಮ್ಮ ಸ್ವಾರ್ಥಕ್ಕಾಗಿ ಇತರೆ ಧರ್ಮದ ವಿರುದ್ಧ
ದಂಗೆ ಎಬ್ಬಿಸುವಂತ ಹುನ್ನಾರ ಮಾಡ್ತಾ ಇದ್ದಾರೆ, ಕೆಲವು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಕೆಲವು ಸಮಾಜ ಘಾತಕ ಶಕ್ತಿಗಳು ಮಾಡ್ತಾ ಇದ್ದಾವೆ. ಇವೆಲ್ಲವನ್ನ ಮೆಟ್ಟು ನಿಂತು ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ, ನಮ್ಮೆಲ್ಲ ಮಹಾಪುರುಷರು ಒಂದೇ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ನೀವೆಲ್ಲರೂ ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಭಾರತ, ಜೈ ಸಂವಿಧಾನ. ಎಲ್ಲ ಧರ್ಮದವರನ್ನು ಕೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಒಂದು ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಹಿಂದೂ ಧರ್ಮಶಾಸ್ತ್ರ ಆಗಿರ್ಬೋದು, ಎಲ್ಲ ಧರ್ಮದ ಸಾರವು ಒಂದೇ ಆಗಿದೆ ಅಂತ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಕಲಬುರಗಿಯ ಪಂಡಿತರಂಗ ಮಂದಿರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿದೆ ಮತ್ತು ಮನುಷ್ಯ ಕುಲಕ್ಕೆ ಉಪಯುಕ್ತವಾಗಿದೆ ಅನ್ನುವಂಥ ಮಾತನ್ನು ನಾವು ಹೇಳಬಯಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಆಯೋಜಿಸಿರುವಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿವಿ. ಭಾಳ ಖುಷಿ ಐತೆ. ಇದೇನಾಗಿದೆ ಅಂದ್ರೆ ಈಗ ನಾವು ಭಾಳ ಕಡೆ ಇಂಥ ಪ್ರೋಗ್ರಾಮ್ಸ್ ಆಯೋಜನೆ ಮಾಡಿದಾಗ ಇವತ್ತಿಂದ ಟಾಪಿಕ್ ಹೆಸರು ಏನಂದ್ರೆ ಆದರ್ಶ ಸಮಾಜದ ನಿರ್ಮಾಣದಲ್ಲಿ ಪ್ರವಾದಿ ಮೊಹಮ್ಮದರ ಶಿಕ್ಷಣದ ಬೆಳಕಿನಲ್ಲಿ ಅಂತ. ಈ ಟೈಪ್ ನಾವು ಟಾಪಿಕ್ ಆದರ್ಶ ಸಮಾಜದ ನಿರ್ಮಾಣ ಆದ ಕರೆಕ್ಟು. ಆದರ್ಶ ಸಮಾಜದಲ್ಲಿ ಇಲ್ಲಿ ಒಂದು ಸಮಾಜ, ಒಂದು ಜಾತಿ, ಒಂದು ಜನಾಂಗದಲ್ಲಿ ಇಲ್ಲ. ಆದರೆ ನಾವು ಆದರ್ಶ ಸಮಾಜದ ನಿರ್ಮಾಣದ ಬಗ್ಗೆನೇ ಹೇಳೋದಿತ್ತಂದ್ರೆ ಅಲ್ಲಿ ಎಲ್ಲರಿಗೆ ಸಾಹೇಬ್ರದ್ದು ಒಬ್ಬರದೇ, ಪ್ರವಾದಿ ಅವ್ರದ್ದು ಒಬ್ಬರದೇ ಹೆಸರು ತೊಗೊಳೋಬಂದು ಎಲ್ರಿಗೂ ತೊಗೊಂಡ್ರೆ ನಾವು ಎಲ್ಲರೂ ಒಂದು ಕಡೆ ಬರ್ತಿದ್ವೇನೋ ಅಂತ ಅನ್ಸುತ್ತೆ. ಇವತ್ತು ಯಾವುದೇ ಒಂದು ಬಸವಣ್ಣವ್ರದ್ದು ಬೆಳಕಿನಲ್ಲಿ ನೋಡುವಾಗ ಬಸವಣ್ಣನ ಭಕ್ತರು, ಬುದ್ಧನ ಬೆಳಕಿನಲ್ಲಿ ನೋಡುವಾಗ ಅವನ ಭಕ್ತರು, ಮತ್ತು ಇಲ್ಲಿ ಪ್ರವಾದಿಯವ್ರ ಬೆಳಕಿನಲ್ಲಿ ನೋಡುವಾಗ ಪ್ರವಾದಿಯವ್ರ ಭಕ್ತರು, ಅವ್ರಿಗೆ ಫಾಲೋ ಮಾಡೋರು ಒಂದು ಕಡೆ ಬರ್ತಾರೆ. ಬಟ್ ನಾವು ಇಲ್ಲಿ ವ್ಯಾಲ್ಯೂಸ್ ಮೇಲೆ ಈಗ ಪ್ರವಾದಿಯವರ ಬೆಳಕಿನಲ್ಲಿ, ಬುದ್ಧನ ಬೆಳಕಿನಲ್ಲಿ ಅನ್ನೋದಕ್ಕಿಂತ ನಾವು ಆದರ್ಶ ಸಮಾಜದ ನಿರ್ಮಾಣಕ್ಕೆ ಈ ವ್ಯಾಲ್ಯೂಸ್ ಅವಲ್ರಿ. ಈಗ ಒಂದು ವುಮೆನ್ದು ಸ್ಟೇಟಸ್ ಏನದ, ಯಾರ ಹತ್ರ ಕೈಂಡ್ನೆಸ್ಸು, ಇವೆಲ್ಲ ಈ ವ್ಯಾಲ್ಯೂಸ್ ಮೇಲೆ ಯಾರ್ಯಾರು ಏನೇನು ಹೇಳಿದರು, ಬುದ್ಧ ಏನು ಹೇಳಿದರು, ಬಸವಣ್ಣ ಏನು ಹೇಳಿದರು ಅನ್ನೋದ್ರ ಬಗ್ಗೆ ಚರ್ಚೆ ಆದ್ರೆ ಅವಾಗ ನಾವು ಎಲ್ಲ ಸಮಾಜ ಸುತ್ತವರು ಪಾಲ್ಗೊಳ್ತೀವಿ. ಇಲ್ಲೇನೋ ಹೆಡ್ಡಿಂಗ್ ಒಳಗೆ ಮಂದಿ ಏನು ಮಾಡ್ಬಿಡ್ತಾರೆ, ಈಗ ಅವ್ರದ್ದು ಒಂದು ಸ್ವಲ್ಪ ಮಂದಿ, ಇವ್ರದ್ದು ಒಂದು ಸ್ವಲ್ಪ ಮಂದಿ ಬರ್ತಾರೆ ಸರ್. ಈಗ ಟೀಚಿಂಗ್ಸ್ ಒಳಗೆ ನಾನು ಮೊಹಮ್ಮದ್ ಕುನ್ನಿ ಸಾಹೇಬ್ರ ಟೀಚಿಂಗ್ಸ್ ಒಳಗೆ ಒಂದು 2-3 ಸಣ್ಣ 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ ರೀ. ಅಲ್ಲ ದೇಕ್ರಾಯ ಅಂತ ಸಾಹೇಬ್ರು ಅಂದ್ರೆ ಸರ್, ಕನಕದಾಸರಿಗೆ ಕೂಡ ಬಾಳೆಕಾಯಿ ತಿನ್ನಕ್ಕೆ ಕೊಟ್ಟಾಗ ಎಲ್ಲ ಯಾರು ಕೋಲಾರದಲ್ಲಿ ಮುಚ್ಕೊಂತು ಬಾಳೆಕಾಯಿ ತಿನ್ನುವ ಅಂದ್ರೆ ಎಲ್ಲ ಕಡೆ ದೇವ್ರು ನೋಡತ್ತಾನ ಅಂತ ಅವರು ಹೇಳಿದ್ರು ಸರ್. ಮತ್ತು ನಾವು ವಿಚಾರ ಮಾಡಿದರೆ ಪಾಪ ಅಂತಂದ್ರೆ ಬೈಬಲ್ ಒಳಗೂ ಹೇಳಿದರು. ನಾವು ಈಗ ನಮ್ಮ IPC CRPC ಒಳಗೆ ಕಾಯ್ದೆ ಪ್ರಕಾರ ನಾವು ಒಂದು ಅಪರಾಧವನ್ನು ಮಾಡಿದ ಮೇಲೆ ಅದು ಅಪರಾಧ ಆದ್ರೆ ಬೈಬಲ್ ಒಳಗೆ ನಾವು ಅಪರಾಧವನ್ನು ಮನಸ್ಸಿನೊಳಗೆ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ನಾವು ಆ ಶಿಕ್ಷೆಗೆ ನಾವು ಹೊಣೆ ಆಗ್ತೀವಿ ಅಂತ ಹೇಳಿದ್ರು ಸರ್. ಮತ್ತು ಸರ್ ಎಲ್ಲ ಮತ್ತು ಇನ್ನೊಂದು ಇಲ್ಲೇನಾಗುತ್ತೆ, ಇದು ಅಕ್ಬರ್ ಅವ್ರ ಫಂಕ್ಷನ್, ಇನ್ನೊಂದು ಕಡೆ ಅಮರ್ ಅವ್ರ ಫಂಕ್ಷನ್, ಇನ್ನೊಂದು ಕಡೆ ಅಂಥೋನಿ ಫಂಕ್ಷನ್. ಅಮರ್ ಅಕ್ಬರ್ ಅಂಥೋನಿಗಳ ಫಂಕ್ಷನ್ ಒಳಗೆ ಅಮರ್ ಅಕ್ಬರ್ ಅಂಥೋನಿಯವ್ರ ಫಾಲೋವರ್ಸ್ ಹೊಂಟಾರೆ ಸರ್. ಬಟ್ ನಮಗೆ ಏನು ತಿಳಿಯಲಾಗಿದೆ ಅಂದ್ರೆ ಈ ಅಮರ್ ಅಕ್ಬರ್ ಅಂಥೋನಿ 3 ಒಂದೇ ಇರೋದು ನಮ್ಗೆ ಗೊತ್ತೇ ಆಗಲ್ಲ. ಅಮರ್ ಅಕ್ಬರ್ ಅಂಥೋನಿ 3 ಒಂದೇ ಇರೋದು, ಅವ್ರ ಟೀಚಿಂಗ್ಸ್ ಎಲ್ಲ ಸೇಮ್ ಸರ್. ಇನ್ನು ಜಾಸ್ತಿ ಸಮಯ ತೊಗೊಳ್ಳಲ್ಲ, ಇನ್ನು ಭಾಳಷ್ಟು ನಾ ಹೇಳಬೇಕು ಏನು ರೀ. ಎಲ್ಲೂ ಈಗ ಪೈಗಂಬರ್ ಸಾಹೇಬ್ರು ಪವಾಡದ ಬಗ್ಗೆ ಹೇಳಿಲ್ಲ, ಬಸವಣ್ಣವರು ಮತ್ತು ಬುದ್ಧ ಅವರು ಪವಾಡದ ಬಗ್ಗೆ ಎಲ್ಲಿ ಹೇಳಿಲ್ಲ. ಅವರು ಕೊನೆಯವರೆಗೂ ಮನುಷ್ಯಾಗೆ ಉಳಿದ್ರು. ಅವರು ವಿಶ್ವ ಮಾನವಾಗಿ ಅವ್ರು ಉಳಿದ್ರು, ಇವರು ಬುದ್ಧ ಅವರು ಕೂಡ ಪೂಜಿಸ್ಲಕ್ಕೆ ಹೇಳಿಲ್ಲ. ಹೀಗಾಗಿ ಏನಾಗಿದೆ, ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಂದು ಕಡೆ ಕೂತಾಗ ಎಲ್ಲರೂ ಏನೇನು ಅವ್ರ ಟೀಚಿಂಗ್ಸ್ ಅವ ಹೇಳಿದಾಗ ಮಂದಿಗೆ ನಾವೆಲ್ಲರೂ ಒಂದೇ ಇದ್ದೀವಿ ಅನ್ನೋ ಭಾವನೆ ಬರ್ತಾ ಏನೋ ಅನ್ನೋದು ಒಂದು ಅನಿಸಿಕೆ. ಮತ್ತು ಇದು ಪ್ರಯತ್ನ ಮಾತ್ರ ಯಾವಾಗಲೂ ಬದಲಾವಣೆ ನನ್ನ ಸಮಾಜದಿಂದ ಆಗಬೇಕು ಅಂತ ಇವರೇನು ಶುರು ಮಾಡಿದ್ರೆ ಈ ಪ್ರಯತ್ನ ಎಲ್ಲರಿಗೂ ತಲುಪಿ ಎಲ್ಲರೂ ಒಂದಾಗಲಿ ಅಂತ ಆಶಿಸ್ತೇನೆ. ನಮಸ್ತೆ. हाँ सर, थोड़े कितना जो सारे जहानों का पालने वाला है और लाखों करोड़ों दुरूद व सलाम हो उस नबी रहमत के लिए मोहम्मद रसूलुल्लाह सल्लल्लाहु अलैहि वसल्लम पर कि जो सारे जहानों के लिए रहमत बनकर आए हैं। स्टेज पर तशरीफ़ रखे हुए मेरे मुअज़्ज़ज़ मेहमानान किराम और इस अज़ीमुश्शान हॉल के अंदर तशरीफ़ फरमा मेरे तमाम दोस्तों, भाइयों और बुज़ुर्गों, आप तमाम की खिदमत में अस्सलामु अलैकुम व रहमतुल्लाहि व बरकातुहू। जब किसी आइडियल जो तस्वीर उभर कर आती है उसमें सच्चाई नज़र आती है, उसमें ईमानदारी दिखती है, उसमें भाईचारा दिखता है,
उसमें झूठ नहीं होता, उस सोसाइटी में धोखाधड़ी नहीं होती, उस सोसाइटी में इंसाफ होता है और इंसाफ का तराजू सबके लिए बराबर और एक समान होता है। लेकिन एक तरफ ये भी हकीकत है कि जब आइडियल सोसाइटी की बात की जाती है और जो चीज़ एक आइडियल सोसाइटी के लिए ज़रूरी है उनको खंगाला जाता है, उनको तलाश किया जाता है, तो मायूसी नजर आती है कि दुनिया के किसी कोने में आज के दौर में, आज के ज़माने में वो आइडियल हमको नज़र नहीं आता कि जिसके लिए आज सारी इंसानियत सिसक रही है, आहें भर रही है, दम तोड़ रही है। लेकिन उम्मीद की एक किरण पीछे 1450 बरस पहले जब निगाह डालते हैं तो नजर आती है और मालूम चलता है कि मायूसी जरूरी नहीं और मायूसी सही भी नहीं अगर सही उसूलों के ऊपर